ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ತುಂಬಾ ದಿನ ಆದ್ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಥವಾ ವಿಷಯ ಅನ್ನೋದಕ್ಕಿಂತ ತುಂಬಾ ಜನ ಪೇರೆಂಟ್ಸ್ಗಳು ನವಜಾತ ಶಿಶುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡೌಟ್ಸ್ ಕೇಳ್ತಾ ಇರ್ತಾರೆ. ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿಸ್ಬೇಕಾ, ಮಕ್ಕಳಿಗೆ ಒಂದು ಮಕ್ಕಳಿಗೆ ಸ್ನಾನ ಮಾಡಿಸುವಂತ ಸೊಲ್ಯೂಷನ್ಸ್ ಅನ್ನ ಎವ್ರಿಡೇ ಯೂಸ್ ಮಾಡ್ಬೇಕಾ, ಎಣ್ಣೆನ ಮೂಗಿಗೆ ಹಾಕ್ಬೋದಾ, ಕಿವಿಗೆ ಹಾಕ್ಬೋದಾ, ಮತ್ತೆ ಮಕ್ಕಳನ್ನ ಎಷ್ಟು ದಿನ ತನಕ, ಸೊ ಮಕ್ಕಳಿಗೆ ಎಷ್ಟು ತಿಂಗಳ ತನಕ ಎದ್ದೇಳಿಸಿ ಹಾಲು ಕುಡಿಬೇಕು, ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನ, ಸೆಲೆಕ್ಟೆಡ್ ಕ್ವೆಶನ್ಸ್ ಅನ್ನ ನಾನು ಇವತ್ತು ಸೆಲೆಕ್ಟ್ ಮಾಡಿದೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ಮದರ್ಸಿಗೂ ಇರುವಂತಹ ಈ ಡೌಟ್ಸ್ ಆಗಿದೆ. ಸೊ ನೀವು ಮದರ್ಸ್ ಆಗಿದ್ರೆ, ನಿಮ್ಗೂ ಕೂಡ ಸಣ್ಣ ಬೇಬಿ ಇದ್ರೆ, ಎಸ್ಪೆಷಲಿ ಲೆಸ್ ದೆನ್ 6 ಮಂತ್ ಇದ್ರೆ, ಡೆಫಿನೆಟ್ಲಿ ವಿಡಿಯೋನ ಮಿಸ್ ಮಾಡ್ಬಿಡಿ. ಅಂಡ್ ಈಚ್ ಅಂಡ್ ಎವ್ರಿ ಕ್ವೆಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು 6 ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆಗಳನ್ನ, ನಿಮ್ಗಿರುವಂತ ಪ್ರಶ್ನೆಗಳನ್ನ ಅಡ್ರೆಸ್ ಮಾಡಿದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿಸ್ಬೇಕಾ? ನಾವು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಸ್ನಾನ ಯಾವಾಗಿಂದ ಮಾಡಿಸ್ಬೇಕು? ಮಕ್ಕಳಿಗೆ ಯೂಶಲಿ ಅವರ ಒಂದು ಅಂಬಿಲಿಕಲ್ ಕಾರ್ಡ್ ಅಂತ ಏನ್ ಕರಿತೀವಿ, ಮಕ್ಕಳು ಬಳ್ಳಿ, ಅದು ಬಿದ್ದಾದ್ಮೇಲೆ ನೀವು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯೂಶಲಿ ಮಕ್ಕಳು ವೆಯ್ಟ್ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಲೆಸ್ ದೆನ್ 3 kg ಇತ್ತು ಅಂತ ಹೇಳಿದ್ರೆ, ನಾವು ಯೂಶಲಿ ಒಂದು 3 kg ಆಗೋವರೆಗೂ ಸ್ನಾನನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಡಿಪೆಂಡಿಂಗ್ ಅಪಾನ್ ದ ವೆದರ್ ಕೂಡ ಹೌದು. ಇವಾಗ ತುಂಬಾ ಚಳಿ ಇದೆ, ನೀವು ವಾಸಿಸ್ತಾ ಇರುವಂತ ರೀಜನ್ ಅಲ್ಲಿ ತುಂಬಾ ಚಳಿ ಇದೆ, ಅಥವಾ ವಾತಾವರಣ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದಾಗ, ನೀವು ಡೆಫಿನೆಟ್ಲಿ ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿಸ್ಬೇಕು ಅಂತ ಏನಿಲ್ಲ. ನೀವು 2 days ಅಥವಾ 3 days ಒಂದ್ಸರಿ ನೀವು ಸ್ನಾನ ಮಾಡಿಸ್ಬೋದು. ಮಕ್ಕಳನ್ನ ಚೆನ್ನಾಗಿ ಒಂದು ವಾರ್ಮ್ ವಾಟರ್ ಇಂದ ಬಟ್ಟೆನ ಸ್ಪಾಂಜಿಂಗ್ ರೀತಿಯ ಟೆಪಿಡ್ ಸ್ಪಾಂಜಿಂಗ್ ಅಂತ ಸೊ ಮಕ್ಕಳಿಗೆ ಸ್ಪಾಂಜ್ ಬಾತ್ ಅಂತ ಏನ್ ಕರಿತೀವಿ, ಅಂದ್ರೆ ಒಂದು ವಾರ್ಮ್ ವಾಟರ್ ಇಂದ ನೀವು ಮಕ್ಕಳನ್ನ ಒರೆಸಿ ಎವ್ರಿ ಡೇ ಫ್ರೆಶ್ ಆಗಿರುವಂತ ಬಟ್ಟೆಗಳನ್ನ ಹಾಕಿದ್ರು ಕೂಡ ಸಾಕಾಗುತ್ತೆ. ದಿನ ಸ್ನಾನನೇ ಮಾಡಿಸ್ಬೇಕು, ದಿನ ಸ್ನಾನನೇ ಮಾಡಿಸ್ಬೇಕು, ಸ್ನಾನ ಮಾಡ್ಲಿಲ್ಲ ಅಂದ್ರೆ ಮಗುಗೇನೋ ಆಗುತ್ತೆ ಅಂತ ಡೆಫಿನೆಟ್ಲಿ ಇಲ್ಲ. ನೀವು ವಾಸಿಸ್ತಿರುವಂತ ರೀಜನ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ಡಿಸಿಷನ್ ಅನ್ನ ತಗೊಳ್ಬಹುದು. ಎರಡನೇ ಪ್ರಶ್ನೆ, ಈಗಿನ ಕಾಲದಲ್ಲೂ ಕೂಡ ಇದು ತುಂಬಾ ಕಾಮನ್ ಆಗಿ, ಸೊ ಇವಾಗಿನ ಟೈಮಲ್ಲೂ ಕೂಡ ತುಂಬಾ ಕಾಮನ್ ಆಗಿ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಮೂಗಿಂದ ಅಥವಾ ಕಿವಿಯಿಂದ ಎಣ್ಣೆಗಳನ್ನ ಹಾಕ್ಬೇಕಂತ. ನೋಡಿ, ಹಿಂದಿನ ಕಾಲದಲ್ಲಿ ಯಾಕೆ ಈ ತರ ಕಾನ್ಸೆಪ್ಟ್ ಇತ್ತು ಅಂದ್ರೆ, ಆಯಿಲ್ ಅನ್ನೋದು ಒಂದು ಸ್ಟಿಕ್ಕಿ ನೇಚರ್ ಇರುತ್ತೆ. ಸೊ ಯೂಶಲಿ ಒಂದು ಹುಳಗಳು ಅಥವಾ ಯಾವುದೇ ಆದ್ರೂ ಕೂಡ ಆಯಿಲ್ ಮೇಲೆ ಸರಾಗವಾಗಿ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಿಂದಿನ ಕಾಲದಲ್ಲಿ ಇರುವಂತಹ ವಾತಾವರಣ, ಹಳ್ಳಿ ಮನೆಗಳು ಇರ್ತಾ ಇತ್ತು, ನೀಟಾಗಿ ಪ್ರೊಟೆಕ್ಷನ್ ಇರ್ತಾ ಇರ್ಲಿಲ್ಲ. ಆ ಒಂದು ಟೈಮ್ಗಳಲ್ಲಿ ಮಕ್ಕಳಿಗೆ ಆಯಿಲ್ ಅನ್ನ ಹಾಕ್ತಾ ಇದ್ರು. ಯಾಕೆಂದ್ರೆ ಯಾವುದೇ ಫಾರಿನ್ ಬಾಡಿ ಅಥವಾ ಯಾವುದೇ ಒಂದು ಕೀಟಾಣುಗಳು, ಕ್ರಿಮಿ ಕೀಟಗಳು ಆ ಒಂದು ಆಯಿಲ್ ಹಾಕಿದಾಗ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇವನ್ ಕಿವಿಯಿಂದ ಕೂಡ ಒಳಗಡೆ ಹೋಗೋದಿಲ್ಲ ಅನ್ನುವಂತ ಒಂದು ಕಾನ್ಸೆಪ್ಟ್ ಆಗಿತ್ತು. ಇವಾಗಿನ ಟೈಮ್ ಅಲ್ಲಿ ನಾವು ಒಂದು ಸೇಫ್ ಅಂಡ್ ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ವಾಸಿಸ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಆಯಿಲ್ಗೆ ಈ ರೀತಿ ಯಾವುದೇ ಓಪನಿಂಗ್ಸ್ ಅಲ್ಲೂ ಕೂಡ ಆಯಿಲ್ಸ್ ಅನ್ನ ಹಾಕ್ಬೇಡಿ. ಇದು ಕೆಲವೊಂದ್ಸರಿ ಮಕ್ಕಳಿಗೆ ಅಲರ್ಜಿ ಉಂಟು ಮಾಡುವಂತ ಸಾಧ್ಯತೆಗಳಿಗೆ ಕೂಡ ಇರುತ್ತೆ. ಮತ್ತೆ ಇನ್ಫೆಕ್ಷನ್ ಆಗಿ ಟರ್ನ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಮೂರನೇ ಪ್ರಶ್ನೆ ಬಂದು, ತುಂಬಾ ಜನ ಮದರ್ಸ್ ಕೇಳ್ತಾ ಇರ್ತಾರೆ, ಮೇಡಮ್ ಮಕ್ಕಳಿಗೆ ಡೈಲಿ ನಾವು ಈ ತರ ಸೋಪ್ಸ್ ಇಂದ ಅಥವಾ ಬಾಡಿ ವಾಶ್ ಇಂದ ಸ್ನಾನ ಮಾಡಿಸ್ಬೋದಾ? ಇದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಮಕ್ಕಳಿಗೆ ಏನಾದ್ರು ಸ್ಕಿನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತಾ ಅಂತ. ನೋಡಿ, ನೀವು ಸೆಲೆಕ್ಟ್ ಮಾಡುವಂತ ಬಾಡಿ ವಾಶ್ ಅಥವಾ ಸೋಪ್ಸ್ ಮೇಲೆ ತುಂಬಾ ತುಂಬಾ ಡಿಪೆಂಡ್ ಆಗುತ್ತೆ. ನಾನು ಯಾವಾಗ್ಲೂ ಕೂಡ ಹೈಲೈಟ್ ಮಾಡ್ತಾ ಇರ್ತೀನಿ, ಮಕ್ಕಳಿಗೆ ಯೂಸ್ ಮಾಡುವಂತ ಬೈದಿಂಗ್ ಸೋಪ್ ಆಗಿರ್ಬೋದು ಅಥವಾ ಬಾಡಿ ವಾಶ್ಗಳಾಗಿರ್ಬೋದು, ಮೈಲ್ಡ್ ಆಗಿರ್ಬೇಕು, ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರ್ಬೇಕು, ಮತ್ತೆ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸಸ್ ಕೂಡ ತುಂಬಾ ಜಾಸ್ತಿ ಇರಬಾರ್ದು, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ಬೇಕು. ಮತ್ತೆ ನೀವು ಸೆಲೆಕ್ಟ್ ಮಾಡುವಂತ ಬಾಡಿ ವಾಶ್ ಅಲ್ಲಿ ಗ್ಲಿಸರಿನ್ ಅಥವಾ ಕೋಕೋನಟ್ ಬೇಸ್ಡ್ ಇದ್ರೆ, ಅದು ಮಕ್ಕಳ ಸ್ಕಿನ್ ಅನ್ನು ಕೂಡ ನರಿಶ್ ಮಾಡುವಲ್ಲಿ, ಅವರ ಒಂದು ಸ್ಕಿನ್ನಿನ ಮಾಯಿಶ್ಚರ್ ಅನ್ನ ಲಾಕ್ ಮಾಡುವಲ್ಲಿ, ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡುವಲ್ಲಿ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಗಳಲ್ಲಿ ಹೈಲೈಟ್ ಮಾಡ್ತಾ ಇರ್ತೀನಿ. ಒಂದು ಎಳೆ ಮಕ್ಕಳ ಚರ್ಮ ಏನಿರುತ್ತೆ, ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ 30% ತಿನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ತುಂಬಾ ತುಂಬಾ ಬೇಬಿ ಫ್ರೆಂಡ್ಲಿ ಅಂಡ್ ಬೇಬಿ ಸೇಫ್ ಆಗಿರ್ಬೇಕು. ಅಂಡ್ ಈ ತರ ಇರುವಂತಹ ಬೇಬಿ ಫ್ರೆಂಡ್ಲಿ ವಾಶ್ ಗಳನ್ನ ನೀವು ಡೆಫಿನೆಟ್ಲಿ ಎವ್ರಿ ಡೇ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಬಹುದು. 4ನೇ ಪ್ರಶ್ನೆ, ಈಗ ಮಕ್ಕಳಿಗೆ ನಿದ್ದೆ ಮಾಡ್ತಾ ಇರ್ತಾರೆ, ನಾವು ಎದ್ದೇಳಿಸ್ಬೇಕಾ ಹಾಲು ಕುಡಿಲಿಕ್ಕೆ ಅಂತ. ನೋಡಿ, ನಾವು ಹುಟ್ಟಿದ ಮಗುಗೆ 2 to 3 ಅವರ್ಲಿ ಫೀಡಿಂಗ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸೊ ಇದು ಎಲ್ಲಿವರೆಗೂ ಅಪ್ಲೈ ಆಗುತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳು ಆಲ್ಮೋಸ್ಟ್ ಅವರ ವೆಯ್ಟ್ ಡಬಲ್ ಆಗುವವರೆಗೂ
4K. ಅವರು ಒಂದ್ಸರಿ ವೆಯ್ಟ್ ಡಬಲ್ ಆದ್ಮೇಲೆ ಡೆಫಿನೆಟ್ಲಿ ನೀವು ಡಿಮ್ಯಾಂಡ್ ಫೀಡ್ಗೆ ಹೋಗ್ಬೋದು. ಆವಾಗಲೂ ಕೂಡ ಮೋರ್ ದೆನ್ 4 hours 5 hours ಎಲ್ಲ ಬಿಡಬೇಡಿ. ಅಟ್ಲೀಸ್ಟ್ ಅಪ್ ಟು ನೀವು 6 ಮಂತ್ವರೆಗೂ ಅಟ್ಲೀಸ್ಟ್. ಸೊ ನೀವು ಆದರೆ ಮಗು ಇವಾಗ ತಾನೇ ಹುಟ್ಟಿದೆ ಅಂತ ಹೇಳಿದ್ರೆ ಇವನ್ ಮಗು ನಿದ್ದೆ ಮಾಡ್ತಾ ಇದ್ರು ಕೂಡ ದಯವಿಟ್ಟು 2 to 3 ಅವರ್ಲಿ ಮಕ್ಕಳಿಗೆ ಫೀಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬರುವಂತ ಗ್ಲೂಕೋಸ್ ರಿಸರ್ವ್ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಬೇಗ ಶುಗರ್ ಕಡಿಮೆ, ಮಕ್ಕಳಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. 5ನೇ ಪ್ರಶ್ನೆ ಬಂದು ಒಳಗಡೆ ಬ್ರೆಸ್ಟ್ ಫೀಡ್ ಮಾಡ್ತೀವಂತ ಮಕ್ಕಳಿಗೆ ನೀರನ್ನ ಕುಡಿಸ್ಬೇಕಾ? ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ಹಾಲಲ್ಲೂ ಕೂಡ ತಾಯಿ ಎದೆ ಹಾಲಲ್ಲೂ ಕೂಡ 60-70% ನೀರಿನ ಅಂಶ ಇರುತ್ತೆ. ಸೊ ಎಕ್ಸ್ಟ್ರಾ ಯಾವ ಒಂದು ವಸ್ತುವಿನ ಅಗತ್ಯ ಕೂಡ ಬರೋದಿಲ್ಲ. 6 ತಿಂಗಳ ಒಳಗಡೆ ತಾಯಿ ಹಾಲು ಸಫಿಷಿಯಂಟ್ ಆಗಿದ್ರೆ ದಯವಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಕ್ವೆಶನ್ ಬಂದು ಹುಟ್ಟಿದ ಎಲ್ಲಾ ಬೇಬೀಸ್ ಕೂಡ ಹುಟ್ಟಿದ ಮೇಲೆ ವೆಯ್ಟ್ ಲಾಸ್ ಮಾಡ್ಕೊಂತಾರ ಅಥವಾ ಕೆಲವೊಂದು ಬೇಬೀಸ್ ಮಾತ್ರ ವೆಯ್ಟ್ ಲಾಸ್ ಆಗುತ್ತಾ ಅಂತ? ಯೂಶಲಿ ನೋಡಿ, ಯೂನಿವರ್ಸಲ್ ಆಗಿ ಎಲ್ಲಾ ಮಕ್ಕಳು ಕೂಡ ವೆಯ್ಟ್ ಲಾಸ್ ಆಗೇ ಆಗ್ತಾರೆ. ಅಪ್ ಟು 10% ವೆಯ್ಟ್ ಲಾಸ್ ನಾವು ನಾರ್ಮಲ್ ಅಂತಾನೆ ಕರಿತೀವಿ. ಮೋರ್ ದನ್ 10% ಏನಾದ್ರು ಆಗ್ತಾ ಇತ್ತಂದ್ರೆ ಅಥವಾ ಪರ್ ಡೇಗೆ ಮೋರ್ ದನ್ 3% ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪೀಡಿಯಾಟ್ರಿಷಿಯನ್ ಅನ್ನ ವಿಸಿಟ್ ಮಾಡಿ. 9 ತಿಂಗಳಿಗೆ ಹುಟ್ಟಿರುವಂತ ಮಕ್ಕಳು ಆಲ್ಮೋಸ್ಟ್ 7 days ವರೆಗೂ ವೆಯ್ಟ್ ಲಾಸ್ ಆಗ್ತಾರೆ. ಅದಾದ್ಮೇಲೆ 100% ವೆಯ್ಟ್ ಗೇನ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಸ್ವಲ್ಪ ಬೇಗ ಹುಟ್ಟಿರುವಂತಹ ಮಕ್ಕಳು ಅಂದ್ರೆ ಪ್ರೀಟಮ್ ಬೇಬೀಸ್ ಅಂತ ಏನ್ ಕರಿತೀವಿ, ಅಪ್ ಟು 15 days ವರೆಗೂ ಕೂಡ ವೆಯ್ಟ್ ಲಾಸ್ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಅದಾದ್ಮೇಲೆ 100% ಮಕ್ಕಳ ವೆಯ್ಟ್ ಗೇನ್ ಆಗ್ಲೇಬೇಕು. ಲೆಸ್ ದೆನ್ 6 ಮಂತ್ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗಬಾರ್ದು. ಸೊ ಇದರಲ್ಲಿ ಏನೇ ವೇರಿಯೇಷನ್ಸ್ ಆಗ್ತಾ ಇದ್ರು ಕೂಡ ನಿಮ್ಮ ಮಕ್ಕಳ ತಜ್ಞರನ್ನ ಮೀಟ್ ಮಾಡಿ. ಸೊ ಇದೇ ರೀತಿ ಮಕ್ಕಳ ಓವರ್ ಆಲ್ ಹುಟ್ಟಿದ ಮಗುವಿಂದ ಹಿಡ್ಕೊಂಡು 18 ವರ್ಷದ ಮಕ್ಕಳವರೆಗೂ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಿನ ಮೂಲಕ ತಿಳಿಸಿ. ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋನ ಪೋಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.